me forever on fire. ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಗಿಲ್ವ ಆಹ್ವಾನ. ಸುಮಲತಾ ಹಾಗೆ ದರ್ಶನ್ ದೂರ ದೂರಾನ. ಮದರ್ ಇಂಡಿಯಾ ಅಂಥೇಳಿ ಕರೀತಾ ಇದ್ದಂತಹ ದರ್ಶನ್ ಯಾಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಿಲ್ಲ? ಹೀಗೆ ಹಲವು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿ, ರಾಜ್ಯದ ಜನರಲ್ಲಿ. ಮದರ್ ಇಂಡಿಯಾ ಹಾಗೆ ದರ್ಶನ್ ದೂರ ದೂರ ಆದ್ರ ಮತ್ತಷ್ಟು ವೈಮನಸ್ಸುಗಳು ಹೆಚ್ಚಾಗ್ತಾ ಇದೆಯಾ? ಯಾಕಂದ್ರೆ ಸುಮಲತಾ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಸುದೀಪ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ, ಆದರೆ ದರ್ಶನ್ ಕಾಣಿಸ್ತಾ ಇಲ್ಲ. ಮತ್ತೆ ಕುತೂಹಲ ಮೂಡಿಸಿದೆ ನಟ ದರ್ಶನ್ ನಡೆ. ದರ್ಶನ್ ಇಲ್ಲದೆ ಯಾವ ಕಾರ್ಯಕ್ರಮ ನಡೆಯಲ್ಲ ಅಂತ ಸುಮಲತಾ ಅವರು ಹೇಳಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಾಮಕರಣ ಕಾರ್ಯಕ್ರಮ ನಡೆದಿದೆ. ಆದರೆ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಅನೇಕ ಗಣ್ಯರು ಭಾಗಿಯಾಗಿದ್ರು, ಆದರೆ ಹಿರಿಯ ಮಗ ಅಂತ ಕರೀತಾ ಇದ್ರು ದರ್ಶನ್ ಅವರನ್ನ. ಅವರೇ ಇಲ್ಲ. ಸುಮಲತಾ ಜೊತೆ ವೈಮನಸ್ಸು ಕಟ್ಟಿಕೊಂಡ್ರ ದರ್ಶನ್. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ದರ್ಶನ್. ಸಿನಿಮಾ ನೆಪ ಒಡ್ಡಿ ಕುಟುಂಬದ ಕಾರ್ಯಕ್ರಮಕ್ಕೆ ಗೈರಾದ್ರ. ಇಲ್ಲಿ ಜೈಲಿಗೆ ಸುಮಲತಾ ಭೇಟಿ ನೀಡದೇ ಇದ್ದಿದ್ದಕ್ಕೆ ಕೋಪಕ್ಕೆ ಕಾರಣ ಆಯ್ತಾ? ಮೊನ್ನೆ ತಾನೇ ಅನ್ಫಾಲೋ ಮಾಡಿದ್ರು ಎಲ್ಲರನ್ನು. ಅಭಿಷೇಕು, ಅವೀವಾ, ಸುಮಲತಾ ಎಲ್ಲರನ್ನು ಅನ್ಫಾಲೋ ಮಾಡಿದ್ರು. ಆಗಲೇ ಅನುಮಾನಗಳು ಹೆಚ್ಚಾಯಿತು. ಏನೋ ವೈಮನಸ್ಸಿದೆ. ಮದರ್ ಇಂಡಿಯಾ ಅಂಥೇಳಿ ಕರಿತಾ ಇದ್ರು ದರ್ಶನು. ಸುಮಲತಾ ಅವರು ಹಾಗೆ ನಮ್ಮ ಹಿರಿಯ ಮಗ, ಅಭಿಷೇಕ್ ಅಣ್ಣ, ನಮ್ಮ ಕುಟುಂಬದ ಒಬ್ಬ ಸದಸ್ಯ ಇದ್ದ ಹಾಗೆ, ಅವ್ರನ್ನ ಬಿಟ್ಟು ನಾವು ಯಾವ ಕಾರ್ಯಕ್ರಮನೂ ಮಾಡೋದಿಲ್ಲ, ನಾಮಕರಣ ಕರಿತೀವಿ ಅಂತ ಹೇಳಿದರು. ಆದರೆ ಕರೆದಿಲ್ವಾ? ಕರೆದ್ರು ದರ್ಶನ್ ಅವರು ಬಂದಿಲ್ವಾ? ಅದು ಗೊತ್ತಿಲ್ಲ. ಸುದೀಪ್ ಸೇರಿದಂತೆ ಸಾಕಷ್ಟು ಚಿತ್ರರಂಗದ ಗಣ್ಯರು ಇವತ್ತಿನ ನಾಮಕರಣ ಕಾರ್ಯಕ್ರಮಕ್ಕೆ ಬಂದಿದ್ರು. ಆದರೆ ದರ್ಶನ್ ಅನುಪಸ್ಥಿತಿ ಗೈರು ಎದ್ದು ಕಾಣಿಸ್ತಾ ಇತ್ತು. ಅವರ ಅಭಿಮಾನಿಗಳಲ್ಲೂ ಕೂಡ ಬಹಳ ನಿರಾಸೆಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಸುಮಲತಾ ಗೆಲ್ಲೋದರ ಹಿಂದೆ ದರ್ಶನ್ ಅವರ ವರ್ಚಸ್ಸು ಕೂಡ ಇದೆ, ಅವರ ಶಕ್ತಿ ಕೂಡ ಇದೆ. ಅವತ್ತು ಕಾಲಿಗೆ ಚಕ್ರ ಕಟ್ಕೊಂಡು ಮಂಡ್ಯದಲ್ಲಿ ಪ್ರಚಾರ ಮಾಡಿದರು. ಬಟ್ ಹಾಗೇ ಇತ್ತು ಸಂಬಂಧ ಸುಮಲತಾ ಮತ್ತು ದರ್ಶನ್ ಅವ್ರ ನಡುವೆ. ಆದರೆ ಹೀಗ್ಯಾಕೆ ಆ ರೀತಿ ಅಂತರ? ಯಾಕೆಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಅಥವಾ ಬಳ್ಳಾರಿ ಜೈಲಲ್ಲಿದ್ದಾಗ ಸುಮಲತಾ ಅವರು ಒಂದು ಬಾರಿ ಕೂಡ ಹೋಗಲಿಲ್ಲ, ಭೇಟಿ ಮಾಡಲಿಲ್ಲ, ಸಾಂತ್ವನ ಹೇಳಲಿಲ್ಲ, ಬಂದ ಮೇಲೂ ಕೂಡ ಹೋಗಲಿಲ್ಲ. ಅಭಿಷೇಕ್ ಅಂಬರೀಷ್ ಒಂದ್ಸಲ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಅದು ಬಿಟ್ಟರೆ ಯಾರೂ ಇರಲಿಲ್ಲ ಅವ್ರ ಜೊತೆಗೆ. ಧನ್ವೀರ್ ಒಬ್ಬರೇ ಕೊನೆವರೆಗೂ ಅವ್ರು ಇದ್ದಿದ್ದು. ಹಾಗಾಗಿನೇ ಯಾರು ತಮ್ಮ ಕಷ್ಟ ಕಾಲದಲ್ಲಿ ಬರಲಿಲ್ವೋ ಅವರಿಂದ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ದರ್ಶನ್ ಮುಂದುವರೆಸಿದ್ದಾರಾ? ಯಾಕೆಂದರೆ ಅದೇ ರೀತಿಯಾದಂತಹ ವಿಷಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬರ್ಬೋದಾಗಿತ್ತಲ್ವಾ? ಆಯಿತು, ಮೊನ್ನೆ ಅನ್ಫಾಲೋ ಮಾಡಿದರು. ಅದಕ್ಕೆ ಸುಮಲತಾ ಅವರೇನೋ ಒಂದು ಪೋಸ್ಟ್ ಮಾಡಿದರು, ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದರು. ಅವರು ಕ್ಲಾರಿಟಿ ಕೊಟ್ಟಿದ್ದರು. ಕಾರ್ಯಕ್ರಮಕ್ಕಾದರೂ ಬರ್ಬೋದಿತ್ತಲ್ವಾ? ಸಿನಿಮಾದ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಿ ಬರ್ಬೋದಾಗಿತ್ತು. 1-2 ಅವರ್. ಅಷ್ಟು ದರ್ಶನ್ಗೆ ಟೈಮ್ ಕೊಡೋಕ್ಕಾಗಲಿಲ್ವಾ? ಅಥವಾ ಇವ್ರು ಕರೆದಿಲ್ವಾ? ಕರೆದ್ರೂ ಬರಲಿಲ್ವಾ? ಸಂಬಂಧ ಹಳಿಸಿ ಹೋಗಿದೆಯಾ ಸುಮಲತಾ ಮತ್ತು ದರ್ಶನ್ ಅವರ ಕುಟುಂಬದ ಮಧ್ಯೆ? ಮೊದಲಿನ ಥರ ಇಲ್ಲ ಅಂತ ಅನ್ನಿಸ್ತಾ ಇದೆ ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ. ಸುದೀಪ್ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ, ದರ್ಶನ್ ಅವ್ರಿಗೆ ಕೊಡಲಿಲ್ವಾ? ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಬಾಸನ್ನು ನೀವು ಚುನಾವಣೆ ಪ್ರಚಾರದಲ್ಲಿ ಬಳಸ್ಕೊಂಡ್ರಿ, ನಿಮ್ಮ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಬಳಸ್ಕೊಂಡ್ರಿ. ಇದೇ ಅಭಿಷೇಕ್ ಅವರು ಮದುವೆಯಲ್ಲಿ ಹಿರಿಯ ಅಣ್ಣನಾಗಿ ಓಡಾಡಿ ಮದುವೆ ಮಾಡಿದ್ರು. ನಿಮ್ಮ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಕೂಡ ಬಂದಿದ್ರು. ಜೈಲಿಗೆ ಹೋಗಿ ಬಂದ ಮೇಲೆ ಯಾಕೆ ನೀವು ಅಂತರವನ್ನು ಕಾಯ್ದುಕೊಳ್ತಿದ್ದೀರಿ? ಇವರೇ ಆ ರೀತಿಯಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ? ಸುಮಲತಾ ಅವರೇ ಅವ್ರನ್ನ ದೂರ ಮಾಡ್ತಿದ್ದಾರಾ? ಇದ್ಯಾವುದಕ್ಕೂ ಕೂಡ ಇಲ್ಲಿವರೆಗೂ ಉತ್ತರ ಸಿಗ್ತಿಲ್ಲ. ಮತ್ತಷ್ಟು ಮಾಹಿತಿ ರಮೇಶ್ ನೀಡ್ತಾರೆ. ರಮೇಶ್, ಮೊನ್ನೆನೇ ಅನ್ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧ ಹಳಿಸಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು ಮದರ್ ಇಂಡಿಯಾ ಮತ್ತು ದರ್ಶನ್ ಅವ್ರ ಮಧ್ಯೆ. ಈಗ ನಾಮಕರಣಕ್ಕೆ ಗೈರಾಗಿದ್ದಾರೆ. ಅದಕ್ಕೆ ಮತ್ತೆ ರೆಕ್ಕೆ ಪುಕ್ಕ ಪುಷ್ಟಿ ಬಂದಂಗೆ ಕಾಣಿಸ್ತಾ ಇದೆ. ನಿಜಕ್ಕೂ ಸಂಬಂಧ ಹಳಿಸಿ ಹೋಗಿದೆ ಅನ್ನೋ ಪ್ರಶ್ನೆ ಈಗ. ಎಸ್ ಪ್ರಭು, ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಏನು ಈ ಸಾಕಷ್ಟು ಕಳೆದ 2-3 ತಿಂಗಳಿಂದ ಆದಂತ ಬೆಳವಣಿಗೆಗಳು ಗಮನಿಸೋದಾದ್ರೆ, ಕಳೆದ 2 ದಿನಗಳಿಂದ ಆದಂತ ಬೆಳವಣಿಗೆ ಗಮನಿಸೋದಾದ್ರೆ ಸಾಕಷ್ಟು ಕಾಣಿಸ್ತಾ ಹೋಗುತ್ತೆ.
ಪ್ರಮುಖವಾಗಿ ದರ್ಶನ್ ಅವರು ಮತ್ತೆ ಅಂಬರೀಷ್ ದರ್ಶನ್ ಅವರು ಸಂಬಂಧ. ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ. ನೋಡಿ, ಇಲ್ಲಿ ಅಂಬರೀಷ್ ಅವರು ಇದ್ದಾಗಲೂ ಕೂಡ ಅಷ್ಟೇ ದರ್ಶನ್ ಅವ್ರಿಗೆ ಭಾಳ ಅತ್ಯಾಪ್ತರು. ಇವ್ರು ಏನೇ ಸಮಸ್ಯೆ ಇದ್ರು, ಏನೇ ಕಷ್ಟ ಇದ್ರು, ಮೊದಲು ಹೋಗ್ತಾ ಇದ್ದಿದ್ದೆ ಅಂಬರೀಷ್ ಅವ್ರ ಹತ್ರ ಇವರು ಬಗೆಹರಿಸ್ಬಿಡ್ತಾ ಇದ್ರು. ಅಂಬರೀಷ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ನಂಟು ಬಾಂಧವ್ಯ ಸಂಬಂಧ ಹಾಗೆ ಮುಂದುವರೆದಿತ್ತು. ದರ್ಶನ್ ಕೂಡ ಅಭಿಷೇಕ್ ಅವರ ಸಿನಿಮಾ ಆಗಿರ್ಬೋದು, ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರ ಏಳಿಗೆಯಲ್ಲಿ ಜೊತೆಯಾಗಿ ನಿಲ್ತಾ ಇದ್ರು. ಅಭಿಷೇಕ್ ಕೂಡ ಹೇಳಿದ್ದಾರೆ ನಮ್ಮ ಅಣ್ಣ ದೊಡ್ಡಣ್ಣ ಅಂತೇಳಿ. ಆದರೆ ಈಗ ಅದ್ಯಾವುದು ಕೂಡ ಉಳಿದಿಲ್ಲ ಅನ್ನುವಂತಹ ಅನುಮಾನಗಳು ಕಾಡುತ್ತಾ ಇದೆ.